ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ರಾಜ್ಯ ಸರ್ಕಾರಿ ನೌಕರರ ಭವಿಷ್ಯ ನಿಧಿಯ ನಿರ್ವಹಣೆಯಲ್ಲಿ ಪಾರದರ್ಶಕತೆಗೆ ಮುಂದಾದ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ಸರ್ಕಾರಿ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ನಿಯಮಗಳಲ್ಲಿ ಭಾರಿ ಬದಲಾವಣೆ. ಹೊಸ ನಿಯಮಗಳಿಂದ ಸರ್ಕಾರಿ ನೌಕರರಿಗೆ ಸಿಗಲಿದೆ 3 ಮುಖ್ಯ ಪ್ರಯೋಜನಗಳು. ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ವಿಡಿಯೋ ಪೂರ್ತಿ ನೋಡಿ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಗಳಿಸಿರುವ ನಿವೃತ್ತಿ ಹಣ ಅಥವಾ ಭವಿಷ್ಯ ನಿಧಿಯ ನಿರ್ವಹಣೆಯನ್ನು ಪಾರದರ್ಶಕತೆಗೊಳಿಸಲು ಮುಂದಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಭವಿಷ್ಯ ನಿಧಿ ಅಂದರೆ ಜಿಪಿಎಫ್ ನಿಯಮಗಳಲ್ಲಿ ಪ್ರಮುಖವಾದ ತಿದ್ದುಪಡಿಯನ್ನು ಮಾಡಿದೆ. 2016ರಲ್ಲಿ ಇದ್ದ ಹಳೆ ನಿಯಮಗಳ ಬದಲಾಗಿ ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ನಿಯಮಗಳು 2026 ಎಂಬ ಹೆಸರಿನಲ್ಲಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಹಳೆ ಮತ್ತು ಹೊಸ ನಿಯಮಗಳಿಗೂ ಏನು ಬದಲಾವಣೆ ಇದೆ ಎಂಬುದನ್ನು ನೋಡುವುದಾದರೆ, ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಹೊಸ ನಿಯಮದ ಪ್ರಕಾರ ಸರ್ಕಾರಿ ಭವಿಷ್ಯ ನಿಧಿ ನಿಯಮಾವಳಿಯ ನಮೂನೆ 1ರ ಕೋಷ್ಟಕದಲ್ಲಿ ಹೊಸದಾಗಿ 2 ಕಾಲಂಗಳನ್ನು ಸೇರ್ಪಡೆ ಮಾಡಲಾಗಿದೆ. ಮೊದಲನೆಯದು ಆಧಾರ್ ಸಂಖ್ಯೆ, ಎರಡನೆಯದು 1B KGID ಸಂಖ್ಯೆ. ಸರ್ಕಾರಿ ಭವಿಷ್ಯ ನಿಧಿ ಸಂಬಂಧಿಸಿದಂತೆ ಹೊಸ ನಿಯಮದಲ್ಲಿ ಸೇರ್ಪಡೆ ಮಾಡಲಾಗಿರುವ ನಮೂನೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಆಧಾರ್ ಸಂಖ್ಯೆ ಹಾಗೂ KGID ಸಂಖ್ಯೆಯನ್ನು ನಮೂದಿಸಬೇಕಾಗಿರುವುದು ಇನ್ನು ಮುಂದೆ ಕಡ್ಡಾಯವಾಗಿದೆ. ಈ ಬದಲಾವಣೆಯನ್ನು ಸೇರಿಸಿ 2025ರಲ್ಲಿ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿತು. ಇದೀಗ ಯಾವುದೇ ಆಕ್ಷೇಪಣೆ ಬಾರದ ಕಾರಣ ಆರ್ಥಿಕ ಇಲಾಖೆಯು ಅಂತಿಮ ಆದೇಶ ಹೊರಡಿಸಿದೆ. ಹೊಸ ನಿಯಮಗಳಿಂದ ಆಗುವ ಪ್ರಯೋಜನಗಳೇನು? ಸರ್ಕಾರ ಜಾರಿ ಮಾಡಿರುವ ಈ 2 ಹೊಸ ನಿಯಮಗಳಿಂದಾಗಿ ಸರ್ಕಾರಿ ನೌಕರರ ಭವಿಷ್ಯ ನಿಧಿಯ ನಿರ್ವಹಣೆಯಲ್ಲಿ 3 ಪ್ರಮುಖ ಬದಲಾವಣೆಗಳಾಗಿವೆ. ಮೊದಲನೇದಾಗಿ, ಸರ್ಕಾರಿ ನೌಕರರ ಭವಿಷ್ಯ ನಿಧಿ ನಿರ್ವಹಣೆ ಇನ್ನಷ್ಟು ಪಾರದರ್ಶಕವಾಗಲಿದೆ. ಎರಡನೆಯದಾಗಿ, ಸರ್ಕಾರಕ್ಕೆ ತನ್ನ ನೌಕರರನ್ನು ನಿಖರವಾಗಿ ಗುರುತಿಸುವ ಕೆಲಸ ಸರಳವಾಗಲಿದೆ. ಮೂರನೆಯದಾಗಿ, ನಕಲಿ ಖಾತೆಗಳು ಅಥವಾ ಹಣದ ದುರ್ಬಳಕೆ ಸಂಪೂರ್ಣ ತಪ್ಪಲಿದೆ. ಇನ್ನು ಸರ್ಕಾರಿ ನೌಕರರು ಈಗ ಏನು ಮಾಡಬೇಕು? ರಾಜ್ಯ ಸರ್ಕಾರಿ ನೌಕರರು ಕೂಡಲೇ ಸರ್ಕಾರಿ ಭವಿಷ್ಯ ನಿಧಿ ಅಂದ್ರೆ ಜಿಪಿಎಫ್ ಗೆ ಸಂಬಂಧಿಸಿದಂತೆ ಹೊಸ ನಿಯಮದಲ್ಲಿ ಸೇರ್ಪಡೆ ಮಾಡಲಾಗಿರುವ ನಮೂನೆಗಳಲ್ಲಿ ತಮ್ಮ ಆಧಾರ್ ಸಂಖ್ಯೆ ಹಾಗೂ KGID ಸಂಖ್ಯೆಯನ್ನು ನಮೂದಿಸಬೇಕು. ತಡ ಮಾಡಿದರೆ ಸರ್ವರ್ ಸಮಸ್ಯೆಗಳಾಗಬಹುದು. ಆದುದರಿಂದಲೇ ಕೂಡಲೇ ತಮ್ಮ ಇಲಾಖೆಯ DDO ಅಥವಾ ಸಿಬ್ಬಂದಿ ವಿಭಾಗವನ್ನು ಸಂಪರ್ಕಿಸಿ ಸೇವಾ ದಾಖಲೆಯಲ್ಲಿರುವ ಹೆಸರು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಒಂದೇ ರೀತಿ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಪ್ಡೇಟ್ ಮಾಡಿಕೊಳ್ಳಬೇಕು. ಯಾರಿಗೆಲ್ಲ ಅನ್ವಯ, ಏನು ಸಮಸ್ಯೆ ಆಗುತ್ತದೆ ಎಂಬುದನ್ನು ನೋಡುವುದಾದರೆ, ರಾಜ್ಯ ಸರ್ಕಾರ ತಂದಿರುವ ಈ ಹೊಸ ನಿಯಮಗಳು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಹಾಗೂ ಸಾಮಾನ್ಯ ಭವಿಷ್ಯ ನಿಧಿ ಖಾತೆ ಹೊಂದಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯವಾಗಲಿದೆ. ಹೊಸ ನಿಯಮದ ಪ್ರಕಾರ ಆಧಾರ್ ಸಂಖ್ಯೆ ಹಾಗೂ KGID ಸಂಖ್ಯೆಯನ್ನು ನಮೂದಿಸದಿದ್ದರೆ ಮುಂದೆ ಜಿಪಿಎಫ್ ಖಾತೆಯಿಂದ ಸಾಲ ಪಡೆಯಲು ಅಥವಾ ಜಿಪಿಎಫ್ ಅಡ್ವಾನ್ಸ್ ಅಥವಾ ನಿವೃತ್ತಿ ಸಮಯದಲ್ಲಿ ತಾಂತ್ರಿಕ ಅಡಚಣೆ ಉಂಟಾಗಬಹುದು. ಈ ಕೂಡಲೇ ಈ ಹೊಸ ನಿಯಮಗಳಿಗೆ ಬದಲಾವಣೆ ಮಾಡಿಕೊಳ್ಳಿ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.